ಅರೆ ವಾ, ತುಂಬಾನೇ ಮೋಜು ಮಸ್ತಿ ನಡೀತಾ ಇದೆ. ಈ ರೂಪೇಶ್ ತಿರ್ಗಾ ಅದೇ ಜೋಕ್ ಹೇಳಿರ್ಬೇಕು. ದೀಪಕ್ಕಣ್ಣ, ಈ ರೂಪೇಶ್ ಯಾವಾಗ್ಲೂ ಅದೇ ಜೋಕ್ ಹೇಳ್ತಾ ಇರ್ತಾನೆ. ನೀವು ಬಂದಿರೋದ್ರಿಂದ ಈ ಜಾಗಕ್ಕೆ ನಿಜವಾಗ್ಲೂ ಕಳೆ ಬಂದಿದೆ. ಇದ್ಯಾವ ರೀತಿ ಕೂಟ? ಸಂಗೀತವೂ ಇಲ್ಲ, ಕವಿತೆಯೂ ಇಲ್ಲ. ಅರೆ, ರೈತನಿಗೆ ಇದೇ ನಿಜವಾದ ಕೂಟ. ಜಾಗರೂಕತೆಯಿಂದ ನೋಡು, ಬೀಸುವ ಬೆಳೆಗಳ ಕವಿತೆ, ಹರಿಯುವ ನೀರಿನ ಧ್ವನಿಯಲ್ಲಿ ಸಂಗೀತ. ನೋಡಿದ್ರಾ, ಅವನು ಬಂದಾಗ ಕಳೆ ಕಟ್ಟುತ್ತೆ. ಇಲ್ ರಾಹುಲ್ ಇದ್ದಿದ್ರೆ ಇನ್ನೊಂದ್ ಕವಿತೆ ಕೇಳಿಸ್ಬಿಡ್ತಿದ್ದ. ಆದರೆ ಅವನು ಎಲ್ಲಿದ್ದಾನೆ? ಅವನಿರೋದು ಇಲ್ ನೋಡು, ಬಂದೇ ಬಿಟ್ಟ. ಏನಾಯ್ತಪ್ಪ? ಡಾಕ್ಟರ್ ಏನ್ ಹೇಳಿದ್ರು? ಈ ಪಟ್ಟಿ ಯಾವಾಗ ತೆಗಿತಾರಂತೆ? ಅರೆ, ಇದೇನಾಯ್ತು? ಯಾರಾದ್ರೂ ನನ್ಗೇನಾದ್ರೂ ಹೇಳುವಿರಾ? ದೀಪಕ್ಕಣ್ಣ, ರಾಹುಲ್ ತನ್ನ ಟ್ರ್ಯಾಕ್ಟರ್ನ ಇಂಜಿನ್ನ ಸ್ಕ್ರೂ ಒಂದನ್ನು ಟೈಟ್ ಮಾಡ್ತಿದ್ದ. ಮತ್ತೆ ಇಂಜಿನ್ನ ರನ್ನಿಂಗ್ ಬೆಲ್ಟ್ ಇಂದ ಕೈಗೆ ಸ್ವಲ್ಪ ಗಾಯ ಆಗೋಯ್ತು. ಇದು ತುಂಬಾ ಗಂಭೀರವಾದ ವಿಷಯ. ಆದರೆ ನಿಮ್ಮ ಟ್ರ್ಯಾಕ್ಟರ್ಗೆ ಹುಡ್ಡಿನ ಬಳಿ ಫಿಂಗರ್ ಗಾರ್ಡ್ ಇಲ್ಲವೇ? ಫಿಂಗರ್ ಗಾರ್ಡ್? ಹೌದು, ಇದನ್ನ ನೋಡು. ನನ್ನ ಟ್ರ್ಯಾಕ್ಟರ್ ಅದರ ಹುಡ್ಡಿನಲ್ಲಿ ಫಿಂಗರ್ ಗಾರ್ಡ್ ಅನ್ನ ಹೊಂದಿದೆ. ಇದು ಫ್ಯಾನ್ ಮತ್ತು ಬೆಲ್ಟ್ನಿಂದ ನಮ್ಮನ್ನ ರಕ್ಷಿಸುವ ಪ್ರೋ ಆಕ್ಟಿವ್ ಸೇಫ್ಟಿ ಮೇಜರ್ ಆಗಿದೆ. ದೀಪಕ್ಕಣ್ಣ, ನಮ್ಮ ಸುರಕ್ಷತೆ ನೋಡಿದ್ರೆ ಇದು ಬಹಳವೇ ಮಹತ್ವಪೂರ್ಣವಾದ ಫೀಚರ್ ಆಗಿದೆ. ಸರಿಯಾಗಿ ಹೇಳಿದ್ರಿ ರಾಹುಲ್ ಚಿಕ್ಕಪ್ಪ, ಇದು ಅತ್ಯಂತ ಮುಖ್ಯವಾದದ್ದು. ಆಪರೇಟರ್ನ ಸುರಕ್ಷತೆ ಮತ್ತು ಜಾನ್ ಡೇರ್ ಟ್ರ್ಯಾಕ್ಟರ್ಗಳು ಇದನ್ನ ಮಾತ್ರ ಹೊಂದಿಲ್ಲ, ಆದರೆ ರೈತರ ಸುರಕ್ಷತೆಗೆ ಆದ್ಯತೆ ನೀಡುವ ಹಲವು ವೈಶಿಷ್ಟ್ಯಗಳನ್ನು ಕೂಡ ಹೊಂದಿದೆ. ಉದಾಹರಣೆಗೆ, ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಟ್ರ್ಯಾಕ್ಟರ್ನ ಕೀಲಿ ಪ್ರಾರಂಭ ಸ್ಥಾನದಲ್ಲಿದ್ದರೆ ಮತ್ತು ಟ್ರಾನ್ಸ್ಮಿಷನ್ ಗೇರ್ ಎಂಗೇಜ್ ತೊಡಗಿಸಿಕೊಂಡಿದ್ದರೆ ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಟ್ರ್ಯಾಕ್ಟರ್ ಅನ್ನ ಇದ್ದಕ್ಕಿದ್ದಂತೆ ಪ್ರಾರಂಭಿಸುವುದನ್ನ ತಡೆಯುತ್ತದೆ. ಟ್ರ್ಯಾಕ್ಟರ್ ನ್ಯೂಟ್ರಲ್ ಗೇರ್ನಲ್ಲಿದ್ದಾಗ ಮಾತ್ರ ಪ್ರಾರಂಭವಾಗುತ್ತದೆ ಮತ್ತು ಅದರ ಸುತ್ತಲಿನ ಜನ ಸುರಕ್ಷಿತವಾಗಿರುತ್ತಾರೆ. ಮತ್ತು 5E ಟ್ರ್ಯಾಕ್ಟರ್ಗಳು ಪಾರ್ಕಿಂಗ್ ಗೇರ್ ಅನ್ನ ಹೊಂದಿವೆ. ಪಾರ್ಕಿಂಗ್ ಗೇರ್ ಅನ್ನ ಬಳಸಿ ಟ್ರ್ಯಾಕ್ಟರ್ ಹತ್ತುವಿಕೆಯಲ್ಲೂ ನಿಲ್ಲಿಸಬಹುದು ಮತ್ತು ಟ್ರ್ಯಾಕ್ಟರ್ ಇಳಿಜಾರಿನಲ್ಲೂ ಸ್ಥಿರವಾಗಿರುತ್ತದೆ. ಈ ಟ್ರ್ಯಾಕ್ಟರ್ ಸ್ಟಾರ್ಟರ್ ಮೋಟಾರ್ ಮೇಲೆ ಸುರಕ್ಷತಾ ಕವರ್ ಅನ್ನ ಹೊಂದಿದೆ, ಅಂದರೆ ಸ್ಟಾರ್ಟರ್ ರಿಲೇ ಬೈಪಾಸ್ ಸೇಫ್ಟಿ ಕವರ್. ಇದರಿಂದಾಗಿ ಟ್ರ್ಯಾಕ್ಟರ್ ಜಂಪ್ ಸ್ಟಾರ್ಟ್ ಆಗುವುದಿಲ್ಲ. ಈ ಟ್ರ್ಯಾಕ್ಟರ್ನ ಮತ್ತೊಂದು ವೈಶಿಷ್ಟ್ಯವೇನೆಂದರೆ PTO ಶೀಲ್ಡ್. ಇದರಿಂದಾಗಿ PTO ಶಾಫ್ಟ್ ತಿರುಗುತ್ತಿರುವಾಗ ಆಪರೇಟರ್ ಅಥವಾ ಯಾವುದೇ ವ್ಯಕ್ತಿಯೊಂದಿಗೆ ಆಕಸ್ಮಿಕ ಸಂಪರ್ಕಕ್ಕೆ ಅವಕಾಶ ಇರುವುದಿಲ್ಲ. ವಾ, ಅದ್ಭುತ! ಈ ಟ್ರ್ಯಾಕ್ಟರ್ ತುಂಬಾ ಸುರಕ್ಷತಾ ವೈಶಿಷ್ಟ್ಯಗಳನ್ನ ಹೊಂದಿದೆ. ಖಂಡಿತ. ಮತ್ತು ಟ್ರ್ಯಾಕ್ಟರ್ನಿಂದ ಜಾರಿ ಬೀಳುವುದನ್ನ ತಡೆಯಲು ಇದು ಆಂಟಿ ಸ್ಲಿಪ್ ಫುಟ್ ಸ್ಟೆಪ್ ಮತ್ತು ಫುಟ್ ಮ್ಯಾಟ್ ಅನ್ನ ಹೊಂದಿದೆ. ಮತ್ತು ನಿಮಗೆ ತಿಳಿದಿದೆ, ಟ್ರ್ಯಾಕ್ಟರ್ PTO ಶಾಫ್ಟ್ ತೊಡಗಿಸಿಕೊಂಡಾಗ ಟ್ರ್ಯಾಕ್ಟರ್ ಪ್ರಾರಂಭವಾದರೆ PTO ಕೂಡ ಇದ್ದಕ್ಕಿದ್ದಂತೆ ಪ್ರಾರಂಭಿಸುವ ಅಥವಾ ಎಳೆತವನ್ನು ಪಡೆಯುವ ಸಾಧ್ಯತೆ ಇದೆ. ಇದನ್ನ ತಡೆಯಲು ಟ್ರ್ಯಾಕ್ಟರ್ ಸೇಫ್ಟಿ ಸ್ವಿಚ್ ಅನ್ನ ಹೊಂದಿದೆ. ಇದು ಬಹಳವೇ ಒಳ್ಳೆ ವಿಚಾರ. ಮತ್ತು ಇದನ್ನ ನೋಡಿ, ಆಪರೇಟರ್ನ ಸುರಕ್ಷತೆಗಾಗಿ ಪ್ರಮುಖ ವೈಶಿಷ್ಟ್ಯವನ್ನು ನೀಡಲಾಗಿದೆ. ROPS, ಅದು ರೋಲ್ ಓವರ್ ಪ್ರೊಟೆಕ್ಷನ್ ಸಿಸ್ಟಮ್. ಸೀಟ್ ಬೆಲ್ಟ್ ಧರಿಸಿ. ROPS ನೊಂದಿಗೆ ಟ್ರ್ಯಾಕ್ಟರ್ ಪಲ್ಟಿಯಾಗುವ ಪರಿಸ್ಥಿತಿ ಉಂಟಾದರೆ ಆಪರೇಟರ್ ROPS ನಿಂದ ರಕ್ಷಣೆ ಪಡೆಯುತ್ತಾನೆ. ಅರೆ ವಾ, ROPS ಬಹಳ ಮುಖ್ಯವಾದ ಸುರಕ್ಷತಾ ಲಕ್ಷಣವಾಗಿದೆ. ಮತ್ತು ಟ್ರ್ಯಾಕ್ಟರ್ನಲ್ಲಿ ಆಪರೇಟರ್ ಸ್ಟೇಷನ್ನಲ್ಲಿರುವ ನಿಯಂತ್ರಣಗಳಿಗೆ ಕಲರ್ ಕೋಡಿಂಗ್ ನೀಡಲಾಗಿದೆ. ಈ ಬಣ್ಣದ ಕೋಡಿಂಗ್ ನಿಂದಾಗಿ ಟ್ರ್ಯಾಕ್ಟರ್ ಆಪರೇಟರ್ ನಿಯಂತ್ರಣಗಳನ್ನ ಸುಲಭ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಮತ್ತು ಈ ಎಲ್ಲ ವೈಶಿಷ್ಟ್ಯಗಳು ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ಮಾಡಲಾಗಿದೆ. ಜಾನ್ ಡಿಯರ್ ಯಾವಾಗಲೂ ರೈತರ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡುತ್ತದೆ. ಅಂದ್ರೆ ಈ ಟ್ರ್ಯಾಕ್ಟರ್ ಮಾಡಬೇಕಾದ್ರೆ ರೈತರ ಸುರಕ್ಷತೆ ಬಗ್ಗೆ ಸಂಪೂರ್ಣವಾದ ನಿಗಾ ಇಡಲಾಗಿದೆ ಅಂತಾಯ್ತು. ನೀವ್ ಹೇಳಿದ್ದು ಸಂಪೂರ್ಣವಾಗಿ ಸರಿಯಾಗಿದೆ. ಈಗ ಇದೇ ಮಾತಿಗೆ ಒಂದೆರಡು ಒಳ್ಳೆ ಕವಿತೆ ಬರಲಿ. ಕವಿತೆನ ನಾನು ಹೇಳ್ತೀನಿ. ಆರೋಗ್ಯ ಮತ್ತು ಸುರಕ್ಷತೆ ಇದು ಕಾಪಾಡುತ್ತೆ ರೈತರನ್ನ ಭದ್ರವಾಗಿ. ಆಗ್ಲೇ ಅಲ್ವಾ ರೈತ ನೆಮ್ಮದಿ ಸಮಾಧಾನದಿಂದ ವ್ಯವಸಾಯ ಮಾಡಬಹುದು. ನಿಮ್ಮ ಟ್ರ್ಯಾಕ್ಟರ್ನ ಪಾರ್ಟ್ಸ್ ಜೆನ್ಯೂನ್ ಇದೆಯಾ? ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ವಿಚಾರಣೆ ಮಾಡಬಹುದು. ಹೇಗ? ಮುಂದಿನ ಎಪಿಸೋಡ್ನಲ್ಲಿ ಜೀನು ಮತ್ತೆ ದೀಪಕ್ನೊಂದಿಗೆ ನೋಡಿ.